ಜನಾರ್ದನ್ ರೆಡ್ಡಿ ಪತ್ನಿಗೆ ಸೇರಿದಂತಹ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಜನಾರ್ದನ್ ರೆಡ್ಡಿ ಪತ್ನಿಗೆ ಸೇರಿದ ಮಾಡೆಲ್ ಹೌಸ್ ಸುಟ್ಟು ಭಸ್ಮವಾಗಿದೆ. ನಿನ್ನೆ ಸಂಜೆ ಯಾರೋ ಕಿಡಿಗೇಡಿಗಳು ಹಚ್ಚಿರುವಂತಹ ಬೆಂಕಿ. ಸುಟ್ಟು ಕರಕಲಾಗಿರುವಂತಹ ಮಾದರಿಯ ಮನೆ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ. ಈಗ ಬಳ್ಳಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಈಗ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕಿದ್ದಾರೆ. ಈ ಮಾಡೆಲ್ ಹೌಸ್ ಬಳಿ ಈಗ ಹೆಚ್ಚುವರಿ ಪೊಲೀಸನ್ನ ಕೂಡ ನಿಯೋಜನೆಗೊಳಿಸಿದ್ದಾರೆ. ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಸಂಜೆ ಯಾರೋ ದುಷ್ಕರ್ಮಿಗಳು ಬಂದು ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇದು ಮಾಡೆಲ್ ಹೌಸ್ ಅಂತೇಳಿ, ಅಂದರೆ ಸುಮಾರು 109 ಎಕರೆ ಪ್ರದೇಶದಲ್ಲಿ ಅಲ್ಲಿ ಮನೆಗಳನ್ನು ನಿವೇಶನಗಳನ್ನು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಇದೆ. ಇನ್ಫ್ಯಾಕ್ಟ್ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಲಕ್ಷ್ಮೀ ಅರುಣ ಜನಾರ್ದನ್ ರೆಡ್ಡಿ ಅವರ ಹೆಸರಲ್ಲಿರುವಂಥ ಜಾಗ ಇದು. ಆ ಜಾಗದಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ. ಈ ಮನೆ ಹೇಗೆ ಅಂತ ಹೇಳಿದ್ರೆ ಇದೊಂಥರ ಮಾಡೆಲ್ ಹೌಸು. ಅಂದರೆ ನೀವು ಈ ಸ್ಥಳದಲ್ಲಿ ಬಂದು ನಿವೇಶನ ಖರೀದಿ ಮಾಡಿ ಜಾಗ ತಗೊಂಡು ಅಲ್ಲಿ ಮನೆ ಕಟ್ಕೋಬೇಕು ಅಂತ ಹೇಳಿದ್ರೆ ನೀವು ನಮಗೆ ಕೊಟ್ಟರೆ, ಅಂದರೆ ಈಗ ಏನು ಈ ಜಾಗದಲ್ಲಿ ಇದ್ದಾರೆ ಈಗ ಲಕ್ಷ್ಮೀ ಅರುಣ ಅವರು, ಇದು ನಮಗೆ ನೀವೇನಾದರೂ ವಹಿಸಿದ್ರೆ ಇದೇ ಥರದ ಒಂದು ಮನೆಯನ್ನು ನಿಮ್ಗಲ್ಲಿ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋದನ್ನು ತೋರಿಸೋದಕ್ಕೆ ಈಗ ಜನ ಯಾರು ಬರ್ತಾರೆ ಕೊಂಡ್ಕೊಳ್ಳೋದಕ್ಕೆ ಅಂಥವರಿಗೆ ಒಂದು ಸುಸಜ್ಜಿತವಾದಂಥ ಒಂದು ಮನೆ, ಐಷಾರಾಮಿ ವಿಲ್ಲಾ ಅಂತಲೇ ಹೇಳಬೇಕು ಇದನ್ನು. ಯಾಕಂದರೆ ನಿಮಗೆ ಒಳಗಡೆ ಇಂಟೀರಿಯರ್ಸ್ ಎಲ್ಲವೂ ಕಂಪ್ಲೀಟ್ ಆಗಿರುತ್ತೆ, ಫರ್ನಿಚರ್ಸ್ ಎಲ್ಲವೂ ಕೂಡ ಹಾಕಿರ್ತಾರೆ. ಹೇಗೆ ನಿಮ್ಮ ಮನೆಯನ್ನು ನೀವು ನಿರ್ಮಾಣ ಮಾಡ್ಕೋಬಹುದು ಈ ಜಾಗದಲ್ಲಿ, ಅಥವಾ ನಮಗೆ ನೀವು ಒಂದು ಪ್ರಾಜೆಕ್ಟನ್ನು ಕೊಟ್ಟರೆ, ನಮಗೆ ಒಂದು ಕೊಟ್ಟರೆ ನೀವು ದುಡ್ಡನ್ನು, ನಾವು ನಿಮಗೆ ಈ ಥರದ ಒಂದು ಮನೆಯನ್ನು ಮಾಡಿಕೊಡ್ತೀವಿ ಅನ್ನೋಂಥದ್ರ ಬಗ್ಗೆ ಒಂದು ಮಾಡೆಲ್ ಹೌಸನ್ನು ಇಲ್ಲಿ ನಿರ್ಮಾಣ ಮಾಡಿದರು. ಒಂದು ಮಾದರಿ ಮನೆ ಇದು. ಆದರೆ ಈ ಮನೆಗೆ ಯಾರೋ ಬಂದು ಬೆಂಕಿ ಹಚ್ಚಿದ್ದಾರೆ. ನೋಡಿ, ಇಲ್ಲಿ ಒಂದು ಎಸ್ ಪಿ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ರಿ. ಪೊಲೀಸರ ಒಂದು ತಂಡ ಎಸ್ ಪಿ ಆದಿಯಾಗಿ ಎಲ್ಲರೂ ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾರು ಈಗ ಈ ಒಂದು ಮನೆಗೆ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಆರೋಪ ಪ್ರತ್ಯಾರೋಪಗಳು ನಡೀತಾ ಇವೆ. ಈಗಾಗಲೇ BJP-ಯವರು ಆರೋಪ ಮಾಡ್ತಾ ಇದ್ದಾರೆ, ಇದನ್ನು ಕಾಂಗ್ರೆಸ್ ಅವರೇ ಮಾಡಿಸ್ತಾ ಇರುವಂಥದ್ದು, ಭರತ್ ರೆಡ್ಡಿ ಅವ್ರ ಕಡೆಯವರೇ ಇದನ್ನು ಮಾಡಿಸಿದ್ದಾರೆ, ಇದನ್ನು ಮಾಡಿದರೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥದ್ದನ್ನು BJP-ಯವರು ಆರೋಪ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಕಡೆ ಇಲ್ಲ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಯಾರೋ ಕಿಡಿಗೇಡಿಗಳು ಹಚ್ಚಿದ್ದಾರೆ ಅಥವಾ ಅವರೇ ಬೆಂಕಿ ಹಚ್ಕೊಂಡಿರ್ಬೋದು, ನಮಗೇನು ಗೊತ್ತು ಅಂತೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತಾಡ್ತಾರೆ. ಸೊ ಒಟ್ಟಲ್ಲಿ ಈ ಥರದೊಂದು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ. ಸ್ಥಳಕ್ಕೀಗ ಪೊಲೀಸರು ಬಂದಿದ್ದಾರೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಯಾಕಂದರೆ ಈ ಮೊನ್ನೆ ಅಷ್ಟೇ ಬ್ಯಾನರ್ಗೆ ಏನೋ ಒಂದು ಗಲಾಟೆ ಆಯಿತು, ಬ್ಯಾನರನ್ನು ಹರಿದು ಹಾಕಿದ್ರು ಅಂಥೇಳಿ ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರು. ಅಲ್ಲೊಂದು ಶೂಟೌಟ್ ಆಯಿತು. ಪಾಪ ಆ ಶೂಟೌಟ್ನಲ್ಲಿ ಒಬ್ಬ ಅಮಾಯಕ ಪ್ರಾಣವನ್ನು ಕೂಡ ಬಿಟ್ಟ. ಸೊ ಇದೆಲ್ಲವೂ ಕೂಡ ಆದ ನಂತರ ಅಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿಯ ಒಂದು ಕಾಳಗ ಇದು ಇನ್ನೂ ಕೂಡ ಮುಂದುವರೆದಿದೆ ಅಂತಲೇ ಹೇಳ್ತಾರೆ ಈಗ ಜನ. ಬಹುಶಃ ಸ್ವಲ್ಪ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿ ಪರಿಸ್ಥಿತಿ ಅನ್ನೋದು ಬಿಟ್ಟರೆ, ಈಗಲೂ ಕೂಡ ಒಳಗಡೆ ಆ ಒಂದು ಬೆಂಕಿ ಹಾಗೆ ಧಗಧಗಿಸ್ತಾ ಇದೆ ಇಬ್ಬರಲ್ಲೂ ಕೂಡ ರೆಡ್ಡಿ ವರ್ಸಸ್ ರೆಡ್ಡಿಯಲ್ಲಿ ಅನ್ನುವಂಥದ್ದನ್ನೇ ಈಗ ಅಲ್ಲಿನ ಜನ ಹೇಳೋದು. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನುಮಾನ ಅಂಥೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಬಡಾವಣೆ ಎಂಜಿನಿಯರ್ ರಿಜ್ವಾನ್ ಮತ್ತು ಇಮ್ರಾನ್ ಇಬ್ಬರು ಈಗ ದೂರು ದಾಖಲು ಮಾಡಿದ್ದಾರೆ. ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹೋಗಿ ಪ್ರಕರಣ ದಾಖಲು ಮಾಡಿದ್ದಾರೆ. 1,25,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಒಂದು ಮನೆ ಇದು ಬಳ್ಳಾರಿ ESI ಆಸ್ಪತ್ರೆಯ ರಸ್ತೆ ಮಾರ್ಗದಲ್ಲಿರುವಂಥ G² ಲೇಔಟ್ ಏನಿದೆಯಲ್ಲ ಅಲ್ಲಿ ಕಟ್ಟಿದ್ದು. ಸುಮಾರು 109 ಎಕರೆ ವ್ಯಾಪ್ತಿಯಲ್ಲಿರುವಂಥ ರುಕ್ಮಿಣಿ G² ಬಡಾವಣೆ ಅಂತೇಳಿ ಸುಮಾರು 9,400 ಚದರ ಅಡಿಯ 60x50 ವಿಸ್ತೀರ್ಣದಲ್ಲಿ ಕಟ್ಟಿರೋ ಮನೆ ಇದು 2011ರಲ್ಲಿ. ಸ್ಥಳದಲ್ಲಿ ನಾವು ಪ್ರತಿನಿಧಿ ವಿನಾಯಕ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ವಿನಾಯಕ್, ಈಗ ಈ ಒಂದು ಘಟನೆ ಹೇಗಾಯಿತು, ಬೆಂಕಿ ಯಾರು ಹಚ್ಚಿದ್ರು ಅನ್ನೋದ್ರ ಬಗ್ಗೆ ಬಹುಶಃ ನಿಖರವಾದಂತಹ ಒಂದು ಮಾಹಿತಿ ಇಲ್ಲ ಸದ್ಯಕ್ಕೆ. ಇನ್ನು ಕೂಡ ಈಗ ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಈಗ ಸ್ಥಳದಿಂದ? ಸಂಪೂರ್ಣವಾಗಿ ಒಳಗಿದ್ದಂತಹ ಫರ್ನಿಚರ್ಸ್ ಎಲ್ಲವೂ ಕೂಡ ಸುಟ್ಟು ಹೋಗಿದೆಯಾ? ಆ ಸಂದರ್ಭದಲ್ಲಿ ಯಾರು ಅಲ್ಲಿ ಆ ಮ್ಯಾನೇಜರ್ ಆಗಲಿ ಅಥವಾ ಅಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ದಂಥವ್ರಾಗಲಿ ಅಕ್ಕಪಕ್ಕ ಯಾರಾದರೂ ಇದ್ರಂತ ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ ಸ್ಥಳದಿಂದ ವಿನಾಯಕ್? ಖಂಡಿತ ರೆಹಮಾನ್, ಜನವರಿ 1ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ನಿಮಿತ್ತ ಏನು ಜನಾರ್ದನ್ ರೆಡ್ಡಿಯವರ ಮನೆ ಮುಂಭಾಗದಲ್ಲಿ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಏನು ಗಲಭೆ ಆಯಿತು, ಆ ಗಲಭೆಯ ಸಂದರ್ಭದಲ್ಲಿ ಸಾಕಷ್ಟು ಫೈರಿಂಗ್ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಬ್ಬ ಕಾರ್ಯಕರ್ತ ಕೂಡ ಬಲಿಯಾದ. ಆ ಸಂದರ್ಭದಲ್ಲಿ ಶಾಸಕ ಭರತ್ ರೆಡ್ಡಿ ಕೂಡ ಆಕ್ರೋಶದಲ್ಲಿ ಮಾತನ್ನು ಹೇಳ್ತಾರೆ. ಏನಂತಂದರೆ ಇಡೀ ಬಳ್ಳಾರಿಯನ್ನೇ ಸುಟ್ಟು ಬಿಡ್ತೀನಿ ಅನ್ನೋದ್ರಲ್ಲಿ ಕೂಡ ಒಂದು ರೀತಿ ಆಕ್ರೋಶದ ನುಡಿಯನ್ನು ವ್ಯಕ್ತಪಡಿಸಿರ್ತಾರೆ. ಹೀಗಾಗಿ ಅದಕ್ಕೆ ಮುಂದುವರೆದಂತೆ ಭಾಗವಾಗಿರ್ತಕ್ಕಂಥದ್ದು ಈಗಿರ್ತಕ್ಕಂಥ G² ಒಂದು ವಿಲ್ಲಾಗೆ ಬೆಂಕಿ ಬಿದ್ದಿರುವಂಥದ್ದು. ಹೀಗಾಗಿ ಇದನ್ನು ನೇರವಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ ಮಾಡಿದ್ದಾರೆ ಅನ್ನೋದನ್ನ ಸೋಮಶೇಖರ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ನಾನೀಗ ಈ ವಿಲ್ಲಾ ಮುಂದೆ ಇರುವಂಥದ್ದು ಅಂದರೆ G² ಜನಾರ್ದನ್ ರೆಡ್ಡಿ ಅವರು ಮತ್ತು ರಾಮುಲು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇದು. ಸುಮಾರು 109 ಎಕರೆ ವಿಸ್ತೀರ್ಣದಲ್ಲಿ ಬಂದಿರುವಂತಹ ಒಂದು ಲೇಔಟು. ಈ ಲೇಔಟನ್ನು ಡೆವಲಪ್ಮೆಂಟ್ ಮಾಡಬೇಕಂತೇಳಿ
G-Squareನವ್ರಿಗೆ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮೇಲೆ CBI ದಾಳಿ ಆಯಿತು. ನಂತರದಲ್ಲಿ ಇದು ಒಂದು ರೀತಿ ಲಿಟಿಗೇಷನ್ಗೆ ಒಳಪಡುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡದೇ ಹಾಗೆ ಬಿಟ್ಟು ಹೋಗ್ತಾರೆ. ಗಮನಿಸ್ತಾ ಇರಬಹುದು, ಇದು 2011ರಲ್ಲಿ ವಿಲ್ಲಾ ಅಂದರೆ ಇದೇ ಮಾದರಿಯಲ್ಲಿ ಇಲ್ಲಿರ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಾರೆ. ಆದರೆ ನಿನ್ನೆ ಸಂಜೆ ಒಂದು 5:30 ಸುಮಾರಿಗೆ ವಿಲ್ಲಾ ಒಳಗಡೆ ಸುಮಾರು 10ರಿಂದ 15 ಜನ ಯುವಕರು ಒಳಭಾಗದಲ್ಲಿ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಆರಂಭಿಕವಾಗಿ ಏನು 6 ಗಂಟೆ ಸುಮಾರಿಗೆ ಇಲ್ಲಿ ಬೆಂಕಿ ಕಾಣಿಸ್ಕೊಳುತ್ತೆ. ನಂತರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೊತ್ತು ಉರಿದಿರುವಂಥದ್ದು ಗಮನಿಸ್ಬೋದು. ಬೆಂಕಿ ಕಲೆ ಕೂಡ ಕಾಣ್ತಾ ಇದ್ದಾವೆ. ಅಂದರೆ ಸುಟ್ಟು ಕರಕಲಾಗಿರ್ತಕ್ಕಂತಹ ಕಪ್ಪು ಬೂದಿಯ ಅವಶೇಷಗಳನ್ನು ಕೂಡ ಗಮನಿಸ್ಬೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಮನೆಗಿರ್ತಕ್ಕಂಥ ಗ್ಲಾಸ್ಗಳಾಗಿರ್ಬೋದು ಮತ್ತು ಡೋರ್ಗಳಾಗಿರ್ಬೋದು ಸಂಪೂರ್ಣವಾಗಿ ಒಡೆದು ಹೋಗಿದ್ದಾವೆ. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರವಾಗಿ ಇದು 10 ವರ್ಷಗಳಿಂದ ಕೂಡ ಸಂಪೂರ್ಣವಾಗಿ ಪಾಳು ಬಿದ್ದಿತ್ತು. ಇಲ್ಲಿ ಯಾರೂ ಕೂಡ ವಾಸ ಮಾಡ್ತಾ ಇರಲಿಲ್ಲ. ಇದು ಕೇವಲ ಮಾಡರ್ನ್ ಆಗಿರ್ತಕ್ಕಂಥ ವಿಲ್ಲಾ ಆಗಿತ್ತು ಮತ್ತು ಇಲ್ಲಿ ಲೇಔಟ್ ಕೂಡ ಡೆವಲಪ್ಮೆಂಟ್ ಆಗಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಇಲ್ಲಿಯ ಸೈಟ್ನ ಒಬ್ಬ ಇಂಜಿನಿಯರ್ ಆಗಿರ್ತಕ್ಕಂಥ ರಿಜ್ವಾನ್ ಅವರು ಈ ಕುರಿತಂತೆ ಒಂದು ಬಳ್ಳಾರಿಯ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸರಿಸುಮಾರು 1,25,00,000 ವೆಚ್ಚದ ವಸ್ತುಗಳು ಸುಟ್ಟು ಹೋಗಿದ್ದಾವೆ, ಫರ್ನಿಚರ್ಗಳು ಸುಟ್ಟು ಹೋಗಿದ್ದಾವೆ ಅನ್ನೋ ಮಾಹಿತಿಯನ್ನು FIRನಲ್ಲೂ ಕೂಡ ದಾಖಲು ಮಾಡಿರುವಂಥದ್ದು. ಆದರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಇಲ್ಲಿ ಯಾವುದೇ ಕೂಡ ವಸ್ತುಗಳಿರಲಿಲ್ಲ, ಫ್ರಿಜ್ಗಳಿರಲಿಲ್ಲ, ಟಿವಿಗಳಿರಲಿಲ್ಲ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಆ ಕುರಿತಂತೆ ಕೂಡ ಸಾಕಷ್ಟು ತನಿಖೆ ಕೂಡ ನಡೀತಾ ಇರುವಂಥದ್ದು. ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ ಇಲ್ಲಿ ಸಹಜವಾಗಿ ಈ ವಿಲ್ಲಾದ ಈ ಏನು ಬಡಾವಣೆಯಲ್ಲಿ ಸಂಜೆ ಹೊತ್ತಿಗೆ ಸಾಕಷ್ಟು ಯುವಕರು ಪಾರ್ಟಿ ಮಾಡೋದಕ್ಕೆ ಮದ್ಯ ಸೇವನೆ ಮಾಡಲಿಕ್ಕೆ ಈ ಭಾಗದಲ್ಲಿ ಬರ್ತಾ ಇದ್ರು ಅನ್ನೋ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಕೂಡ ದೊರೆತಿರುವಂಥದ್ದು. ಹೀಗಾಗಿ ಆ ಕುರಿತದ್ದು ಕೂಡ ತನಿಖೆ ಆಗುತ್ತೆ. ಯಾಕಂದರೆ ಇದು ರಾಜಕೀಯ ದುರುದ್ದೇಶ. ಈ ವಿಷಯವನ್ನು ಏನಾದರೂ BJP ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಬ್ಯಾನರ್ ಗಲಭೆಗೂ ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೂ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆ ಇರುವಂಥದ್ದು. ಹೀಗಾಗಿ ಈಗಾಗಲೇ SP ಅವರು ಸುಮನ್ ಪೆನ್ನೇಕರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಕೆಲವೇ ಕ್ಷಣದಲ್ಲಿ FSL ಟೀಮ್ ಕೂಡ ಸ್ಥಳಕ್ಕೆ ಬರುತ್ತೆ. ಅದನ್ನು ಕೂಡ ಪರಿಶೀಲನೆ ಕೂಡ ಮಾಡುವಂಥ ಪ್ರಯತ್ನ ಕೂಡ ನಡೆಯುತ್ತೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ವಿನಾಯಕ್. ಇನ್ನು ಬಳ್ಳಾರಿಯಲ್ಲಿ G-Squareನಲ್ಲಿ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರ ಪತ್ನಿಗೆ ಸೇರಿದಂತಹ ಒಂದು ಮನೆ ಏನಿತ್ತು ಅದಕ್ಕೆ ಬೆಂಕಿ ಹಚ್ಚಿದಂತಹ ಒಂದು ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಈಗ 8 ಯುವಕರನ್ನ ವಶಕ್ಕೆ ಪಡೆದಿದ್ದಾರಂತೆ ಪೊಲೀಸರು. ವಿಚಾರಣೆ ನಡೆಸ್ತಾ ಇದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ನ 8 ಯುವಕರು ಈಗ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ 6 ಯುವಕರು ಅಪ್ರಾಪ್ತರಂತೆ. ಸೊ ಇವರೇನಾದ್ರೂ ಯಾರದಾದ್ರೂ ಕುಮ್ಮಕ್ಕಿನಿಂದ ಹೋಗಿ ಬೆಂಕಿ ಹಚ್ಚಿದ್ರ ಅಥವಾ ಈ ಭಾಗದಲ್ಲಿ ಆಗಾಗ್ಗೆ ಹೋಗಿ ಅಲ್ಲಿ ಎಣ್ಣೆ ಹೊಡೆಯೋದಕ್ಕೆ ಕೂರ್ತಾರೆ, ಇಸ್ಪಿಟಾಡೋದಕ್ಕೆ ಕೂರ್ತಾರೆ ಅಂತ ಹೇಳಿ ನಾವು ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು. ಅಂಥವ್ರು ಯಾರಾದರೂ ಕಿಡಿಗೇಡಿಗಳು ಮಾಡಿದ್ರ ಗೊತ್ತಿಲ್ಲ. ಈಗ ಪೊಲೀಸ್ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಸದ್ಯಕ್ಕೆ ಈಗ 8 ಜನರನ್ನ ವಶಕ್ಕೆ ಪಡೆದಿದ್ದಾರೆ. SP ಮಾತಾಡ್ತಾ ಇದ್ದಾರೆ ಸ್ಥಳದಿಂದ. ನೋಡೋಣ. ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳುವಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಅಂಥದ್ದು. ಹಾಗೆ